ಎಲ್ಲರಿಗೂ ಮುಂಜಾನೆಯ ವಂದನೆಗಳು. ಇವತ್ತು ನಾವು ಎಲ್ಲಿ ಹೊಂಟೇವಂದ್ರಿ, ಫ್ರೆಂಡ್ಸ್ ಫ್ಯಾಮಿಲಿ ಮತ್ತು ಕಿಡ್ಸ್ ಜೊತೆ ನಾವು 3 ದಿನದ ಟ್ರಿಪ್ಪಿಗೆ ಹೊಂಟೇವ್ರಿ. ಫಸ್ಟ್ ನಾವು ಹೋಗಿದ್ದು ಗಂಡು ಮೆಟ್ಟಿನ ನಾಡಾದ ಹುಬ್ಬಳ್ಳಿಯ ಆರಾಧ್ಯ ದೈವರಾದ ಸಿದ್ಧಾರೂಢ ಮಠಕ್ಕೆ ನಾವು ಫಸ್ಟ್ ಹೊಂಟೇವ್ರಿ. ನಾವೆಲ್ಲರೂ ಆಲ್ಮೋಸ್ಟ್ ಫ್ರೆಂಡ್ಸ್ ಎಲ್ಲ ಹುಬ್ಬಳ್ಳಿಯವರ ರೀ. ಅದಕ್ಕೆ ನಾವು ಫಸ್ಟ್ ನಮ್ಮ ಆರಾಧ್ಯ ದೈವರಾದ ಹುಬ್ಬಳ್ಳಿಯ ಸಿದ್ಧಾರೂಢ ಸ್ವಾಮಿಗಳದ ಆಶೀರ್ವಾದ ತಗೊಂಡು ಮುಂದಿನ ಪ್ರಯಾಣ ಬೆಳೆಸ್ಬೇಕಂತೇಳಿ ಎಲ್ಲರೂ ಫಸ್ಟ್ ಇಲ್ಲಿ ಬಂದೇವ್ರಿ. ನೋಡ್ರಿ, ಇಲ್ಲಿ ನಾವು ನಮ್ಮ ಗಾಡಿ ಪೂಜೆ ಮಾಡಿಸಿದ್ವಿ. ಆಮೇಲೆ ಎಲ್ಲ ಫ್ರೆಂಡ್ಸ್ ಜೊತೆ ಒಂದು ಫೋಟೋ ತಕ್ಕೊಂಡ್ವಿ. ಇಲ್ಲಿಂದ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗ್ತೈತ್ರಿ. ಹರ್ ಹರ್ ಮಹಾದೇವ್. ಹುಬ್ಬಳ್ಳಿ ಒಳಗೆ ಒಂದು ರೂಢಿ ಏನೈತಂದ್ರಿ, ಯಾರೋ ಎಲ್ಲೋ ಹೋಗ್ಲಿ, ಏನೋ ಮನೆಯೊಳಗೆ ಶುಭ ಕಾರ್ಯಗಳು ಇರಲಿ, ಏನೋ ಇದ್ರೂ ಫಸ್ಟ್ ನಾವು ಬರೋದು ಆರಾಧ್ಯ ದೈವರಾದ ಸಿದ್ಧಾರೂಢ ಸ್ವಾಮಿಗಳ ಹತ್ರ. ಅಲ್ಲಿ ಬಂದು ಅವ್ರ ಆಶೀರ್ವಾದ ತಗೊಂಡು ಅಲ್ಲಿ ವಿಭೂತಿಯನ್ನು ಹಚ್ಕೊಂಡು ಮುಂದೆ ನಾವು ಎಲ್ಲ ಕಾರ್ಯಕ್ರಮಗಳಾಗಲಿ ನಮ್ಮ ಪ್ರವಾಸವಾಗಲಿ ಮುಂದುವರಿಸ್ತೇವ್ರಿ. ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ ಎಂದೇ ಈ ನಾನುಡಿ ಶ್ರೇಷ್ಠವಾಗಿದೆ. ಈ ಮಠದ ವಿಶೇಷತೆ ಏನಂದ್ರಿ, ಈ ಮಠಕ್ಕೆ ಸ್ವಾಮಿ ವಿವೇಕಾನಂದವರು, ಲೋಕಮಾನ್ಯ ತಿಲಕರು, ಗಾಂಧೀಜಿ ಮತ್ತು ಡಾಕ್ಟರ್ ರಾಜ್ಕುಮಾರ್, ಅದಲ್ಲದೆ ಎಲ್ಲ ಮೂವಿ ಸ್ಟಾರ್ಸ್, ಬಾಲಿವುಡ್ ಹಾಲಿವುಡ್ ಯಾರು ಹುಬ್ಬಳ್ಳಿಗೆ ಬರ್ತಾರ್ರಿ ಅವರೆಲ್ಲರೂ ಬಂದು ಸಿದ್ಧಾರೂಢ ಸ್ವಾಮೀಜಿಯವರ ಆಶೀರ್ವಾದ ತಗೋತಾರ್ರಿ. ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದಂದ್ರೆ ಫಸ್ಟ್ ರೀ ಈ ಯಲ್ಲಾಪುರದ ಗಂಟೆ ಗಣಪತಿ, ನಮ್ಮ ಪ್ರೀತಿಯ ಗಣಪತಿನ ನೋಡಕ್ಕೆ ನಾವು ಬಂದೇವ್ರಿ. ಇದು ನಮ್ಮ ಫೇವ್ರೆಟ್ ಪ್ಲೇಸ್ ರೀ. ಆಲ್ಮೋಸ್ಟ್ ನಾವು ಯಾವಾಗಾರ ನಮಗೆ ಬೇಜಾರಾತಂತಂದ್ರೆ ಹುಬ್ಬಳ್ಳಿಯಿಂದ ಯಲ್ಲಾಪುರಗೂ ಗಂಟೆ ಗಣಪತಿಗೆ ಬಂದುಬಿಡ್ತೇವ್ರಿ. ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಸೇರಿ ಇಲ್ಲೇ ಬರ್ತೇವ್ರಿ. ಯಾವಾಗಾದ್ರೂ ಬರ್ತಾ ಇರ್ತೇವ್ರಿ. ಯಲ್ಲಾಪುರ್ನಾಗ ಭಾಳಷ್ಟು ಫಾಲ್ಸ್ ಅದಾವ್ರಿ. ಮಾಗೋಡು, ಸಾತೋಡು, ಶಿರ್ಲೆ ಇವೆಲ್ಲ ಫಾಲ್ಸ್ ನೋಡುವಂಥವು ಅವ ರೀ. ಇಲ್ಲೇನಾರ ನೀವು ಬಂದ್ರೆ ಗಂಟೆ ಗಣಪತಿ ನೋಡಲಿಕ್ಕೆ ಮರಿಬೇಡ್ರಿ. ಈ ದೇವಸ್ಥಾನ ಭಾಳ ಚಂದ ಅದ ರೀ ನೋಡಲಿಕ್ಕೆ. ಒಳ್ಳೆ ಪಾಸಿಟಿವ್ ವೈಬ್ಸ್ ಭಾಳ ಕೊಡ್ತದ ರೀ ಇಲ್ಲಿ. ಯಲ್ಲಾಪುರದಿಂದ ಶಿರ್ಸಿಗೆ ಹೋಗೋ ರೋಡ್ನಾಗ ಒಂದು ಹಳೆ ಬ್ರಿಡ್ಜ್ ಇತ್ತು ರೀ. ಅಲ್ಲಿ ನಾವೆಲ್ಲರೂ ಕುಂತು ಟಿಫಿನ್ ಮಾಡಿದ್ವಿ. ಇದು ಹಳೆ ಬ್ರಿಡ್ಜ್ ರೀ, ಇದು ಹೊಸ ಬ್ರಿಡ್ಜ್. ಇಲ್ಲಿ ಎಲ್ಲರೂ ನಾವು ಟಿಫಿನ್ ಮಾಡಿದ್ವಿ. ನಾವು ಟಿಫಿನ್ ಮನೆಯಿಂದನೇ ಕಟ್ಕೊಂಡು ಬಂದಿದ್ವಿ. ಹೀಗಾಗಿ ಎಲ್ಲರೂ ಸೇರಿ ಮಾಡಿದ್ವಿ ಟಿಫಿನ್. ಇಲ್ಲಿ ಹುಡುಗರು ನೋಡ್ರಿ ಓಡಾಡೋದು ಎಲ್ಲ ಮಾಡ್ಲಿಕ್ಕೆ ಹತ್ತಾರ ಟಿಫಿನ್ ಮುಗಿದ್ಮೇಲೆ. ಹುಡುಗರು ಮಸ್ತ್ ಎಂಜಾಯ್ ಮಾಡತ್ತಾರ ನೋಡ್ರಿ ನಮ್ಮ ಜಿಯಾ ಓಡಿ ಬಂದ್ಲು.
ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದಂದ್ರೆ ಬಳೆ ಪದ್ಮಾವತಿ ಟೆಂಪಲ್. ಬಳೆ ಪದ್ಮಾವತಿ ಟೆಂಪಲ್ ನಮಗೆ ಗೊತ್ತಿರಲಿಲ್ಲ. ನಮ್ಮ ಫ್ರೆಂಡ್ಸ್ ಒಳಗೆ ಒಬ್ರಿಗೆ ಆ ಟೆಂಪಲ್ ನೋಡ್ಬೇಕು ಅನ್ನೋದು ಭಾಳ ಇಷ್ಟ ಆಯ್ತು. ಹಿಂಗಾಗಿ ಅಲ್ಲಿ ಹೋದ್ವಿ ನಾವು. ಬಳೆ ಪದ್ಮಾವತಿ ದೇವಸ್ಥಾನ ಒಡಂಬೈಲು ಎಂಬ ಊರೊಳಗೆ ಐತ್ರಿ. ಅದು ಎಲ್ಲೈತಂದ್ರೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನಾಗ ಐತ್ರಿ. ಇದು ಸುಪ್ರಸಿದ್ಧ ಜೈನ ಧಾರ್ಮಿಕ ಕೇಂದ್ರ ಆಗೈತ್ರಿ. ಇದು ಮೂಲತಃ ನಾಗರಾಣಿ ಜೈನ ಯಕ್ಷಿ ಪದ್ಮಾವತಿಯ ಆರಾಧನಾ ಕ್ಷೇತ್ರವಾಗೈತ್ರಿ. ಇಲ್ಲಿ ವಿಗ್ರಹವು ನಾಗರ ಕವಚದೊಂದಿಗೆ ವಿಶೇಷ ಪೂಜೆ ಪಡೆಯುತ್ತದೆ. ಅದಲ್ದ ಇಲ್ಲಿ ನವಗ್ರಹಗಳು ಶಿವಲಿಂಗದ ಮೇಲೆ ನವಗ್ರಹಗಳನ್ನು ಕೆತ್ತನೆ ಮಾಡ್ಯಾರ್ರಿ. ಇದೊಂದು ವಿಶೇಷತೆ. ನಾವು ಎಲ್ಲೂ ನೋಡಿದ್ದಿಲ್ಲ ಈ ಥರದ್ದು ನವಗ್ರಹಗಳು. ಅದೇ ಇಲ್ಲಿ ನಾವು ನೋಡಿದ್ವಿ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದ್ರಿ, ಯಾರಿಗೆ ನಾಗದೋಷ ಇರ್ತದಲ್ಲ ಆ ನಾಗದೋಷದ ಪರಿಹಾರ ಇಲ್ಲಿ ಮಾಡ್ತಾರ್ರಿ. ಅದಲ್ದ ತುಲಾಭಾರನೂ ಮಾಡ್ತಾರ್ರಿ. ಇಲ್ಲಿ 2 ದೇವಸ್ಥಾನ ಅವ ರೀ. ಒಂದು ಮೂಲ ದೇವಸ್ಥಾನ, ಇನ್ನೊಂದು ಇವಾಗ ರೀಸೆಂಟಾಗಿ ಕಟ್ಟಿರುವಂಥ ಒಂದು ದೇವಸ್ಥಾನ. ಎರಡೂ ನೋಡ್ಬೋದ್ರಿ. ಎರಡೂ ಚೆನ್ನಾಗಿದಾವ. ಅದಲ್ದ ಇಲ್ಲಿ ಅನ್ನಪ್ರಸಾದನೂ ಇರ್ತದೆ. ಮಧ್ಯಾಹ್ನ 1 ಗಂಟೆ ಆಗಿತ್ತು ರೀ ನಾವು ಅಲ್ಲಿ ಮುಟ್ಟದಾಗ. ಹಿಂಗಾಗಿ ಎಲ್ಲರೂ ಹಸ್ತಿದ್ರು. ನಾವು ಅಲ್ಲೇ ದೇವಸ್ಥಾನದಾಗ ಪ್ರಸಾದ ಸ್ವೀಕಾರ ಮಾಡಿದ್ವಿ ರೀ. ಅಲ್ಲಿಂದ ನಮ್ಮ ಪ್ರಯಾಣ ನಾವು ಬೆಳೆಸಿರೋದಂದ್ರೆ ಸಿಗಂದೂರಿಗೆ ರೀ. ಸಿಗಂದೂರಿಗೆ ಫಸ್ಟ್ ಲಾಂಚ್ನಾಗ ಹೋಗಿದ್ವಿ. ಈಗ ನಾವು ಫಸ್ಟ್ ಟೈಮು ಸಿಗಂದೂರದ್ದು ಬ್ರಿಡ್ಜ್ನಾಗ ಹೊಂಟೇವ್ರಿ. ಸಿಗಂದೂರು ಬ್ರಿಡ್ಜ್ ನೋಡ್ರಿ ಎಷ್ಟು ಚಂದ ಕಾಣಿಸ್ಲಿಕ್ಕತ್ತದ. ಭಾರಿ ಮಾಡ್ಯಾರ. ಆದ್ರೆ ಫಸ್ಟ್ ನಾವು ಲಾಂಚ್ನಾಗ ಹೋಗಿದ್ವಿ. ಅದ್ರೊಳಗೆ ಬರೋ ಮಜಾ ಈ ರೋಡ್ನಾಗ ಬರೋದಿಲ್ಲ. ಅಲ್ಲಿ ಜನರಿಗೆ ಇದು ಭಾಳ ಅನುಕೂಲ ಆಗೈತ್ರಿ. ಅವರಿಗೆ ಭಾಳಷ್ಟು ಪ್ರಾಬ್ಲಮ್ಸ್ ಇದ್ದವು. ಸಿಗಂದೂರದ ಲೋಕಲ್ ಜನರಿಗೆ ಈ ಬ್ರಿಡ್ಜ್ ಭಾಳ ಉಪಯೋಗ ಆಗೈತ್ರಿ. ಆದರೆ ನಮ್ಮಂಥ ಪ್ರವಾಸಿಗರಿಗೆ ಭಾಳ ಉಪಯೋಗ ಆಗೈತ್ರಿ.
ಸಿಗಂದೂರು ಟೆಂಪಲ್ ಒಳಗೆ ಫೋಟೋ ವಿಡಿಯೋಸ್ ಅದು ಮಾಡೋ ಪರ್ಮಿಷನ್ ಇರಲಿಲ್ಲ ರೀ. ಹೀಗಾಗಿ ನಾವು ಅಲ್ಲಿ ಯಾವ ವಿಡಿಯೋಸ್ ಮಾಡಿಲ್ಲ. ಹೊರಗಷ್ಟೇ ಎಲ್ಲರೂ ಕೂಡಿ ಫ್ಯಾಮಿಲಿ ಫೋಟೋ, ಆಮೇಲೆ ಇಂಡಿವಿಜುವಲ್ ಫೋಟೋಸ್ನ, ಆಮೇಲೆ ಫ್ಯಾಮಿಲಿ ಫೋಟೋ, ಆಮೇಲೆ ಗ್ರೂಪ್ ಫೋಟೋನ ಎಲ್ಲ ತಕ್ಕೊಂಡೇವ್ರಿ. ಸಿಗಂದೂರದ ದೇವ್ರ ದರ್ಶನ ಆದಮೇಲೆ ನಾವು ಹೋಗಿದ್ದಂದ್ರೆ ಕಲ್ಲೂರು ಮೂಕಾಂಬಿಕೆ. ನಾವು ಹೋಗೋ ಮಠ ಅಂದ್ರೆ ರಾತ್ರಿ ಆಗಿತ್ತು ರೀ. ರಾತ್ರಿ ಅಂದರೆ ಸಾಯಂಕಾಲ 7 ಗಂಟೆ ಆಗಿತ್ತು ರೀ. ಸಾಯಂಕಾಲದ ದರ್ಶನ ಮಾಡೋ ಸಂಬಂಧ ನಾವು ಅಲ್ಲಿ ಹೋದ್ವಿ ರೀ. ಫಸ್ಟ್ ನಾರ್ಮಲ್ ದರ್ಶನ ಮಾಡೋಣ ಅಂತೇಳಿ ಲೈನ್ದಾಗ ನಿಂತೀವಿ ರೀ. ಭಾಳ ಜನ ಇರೋದಕ್ಕೆ ಅಲ್ಲಿಂದ ಸ್ಪೆಷಲ್ ದರ್ಶನಕ್ಕೆ ನಾವು ಹೋದ್ವಿ ರೀ. ಅಲ್ಲಿ ಸ್ಪೆಷಲ್ ದರ್ಶನ ಮಾಡುವಾಗ ರಾತ್ರಿ 8 ಆಗಿತ್ತು. ಅವಾಗ ದೇವಿಯ ಪಾಲಿಕೆ ಸೇವೆ ಮತ್ತು ರಥ ಸೇವೆಯನ್ನು ನಾವು ಕಣ್ತುಂಬ ನೋಡಿದ್ವಿ ರೀ. ಭಾಳ ಚಂದ ಅನ್ನಿಸ್ತು. ದೇವಿ ನಮ್ಮ ಹತ್ರ ಎದುರುಗಡೆನ ನಮ್ಮ ಹತ್ರನ ಬಂದು ನಿಂತು ನಮಗೆ ದರ್ಶನ ಕೊಟ್ಟಳು ನೋಡ್ರಿ. ನಮಗೆ ಇಷ್ಟು ಖುಷಿ ಆಯ್ತು. ನಾವು ಲೈನ್ದಾಗ ನಿಂತು ಭಾಳ ಬೇಜಾರು ಪಟ್ಕೊಂಡ್ಬಿಟ್ಟಿದ್ವಿ. ಹುಡುಗರೆಲ್ಲ ಭಾಳ ಇನ್ನೂ ಎಷ್ಟೊತ್ತು ಅನ್ಲಿಕ್ಕತ್ತಿದ್ರು. ಆವಾಗ ದೇವಿನ ನಮ್ಮ ಹತ್ರ ಬಂದು ನಮ್ಗೆ ಆಶೀರ್ವಾದ ಕೊಟ್ಟು ಹೋದಂಗೆ ಆತ್ರಿ. ನಮಗೆ ಭಾಳ ಖುಷಿ ಆಯ್ತು ರೀ. ನಂತರ ನಾವು ಅಲ್ಲಿ ಒಳಗಡೆ ದೇವಸ್ಥಾನದ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿದ್ವಿ. ಅಲ್ಲೇ ನಮ್ಗೆ ದೇವ್ರ ಪ್ರಸಾದ ಸಿಕ್ತ್ರಿ. ಊಟ ಮಾಡಿ ನಾವು ಕೊಲ್ಲೂರೊಳಗೆ ರೂಮ್ ಮಾಡಿ ಅಲ್ಲೇ ಸ್ಟೇ ಮಾಡಿದ್ವಿ ರೀ. ನಮ್ಮದು ಫಸ್ಟ್ ಡೇ ಜರ್ನಿ ಇಲ್ಲಿಗೆ ಕಂಪ್ಲೀಟ್ ಆಯ್ತು ರೀ. ನಾಳೆ ಮತ್ತೆ ಸಿಗೋಣ ರೀ.